ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್. ಕಳೆದ ಕನಿಷ್ಠ 4-5 ಮಂದಿ ಒಕ್ಕಲಿಗ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ನಂಜಾವಧೂತ ಶ್ರೀಗಳು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯಿಸಿದ್ದಾರೆ. ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಕನಿಷ್ಠ 4-5 ಮಂದಿ ಸಚಿವ ಸ್ಥಾನ ಕೊಡಬೇಕು ಅಂತ. ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರೇ ಸಿಎಂ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಎಷ್ಟು ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ನಂಜಾವಧೂತ ಶ್ರೀಗಳು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯಿಸಿದ್ದಾರೆ. ಕನಿಷ್ಠ 4-5 ಮಂದಿಗಾದ್ರೂ ಸಚಿವ ಸ್ಥಾನ ಸಿಗಬೇಕು ಅಂತ. ಬಾಲಕೃಷ್ಣರವ್ರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು. ಇವರು ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ. ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗ್ಬಿಡುತ್ತೆ. ಈ ಬಾಲಣ್ಣ ಚಲುವರಾಯಸ್ವಾಮಿರವರು ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಶಿವಕುಮಾರ್ ಅವ್ರ ಜೊತೆ ಹೋಗ್ಬಿಟ್ರು. ನಾನು ಹೇಳಿದೆ, ನೀವೆಲ್ಲ ಹೋಗಿದ್ದೀರಾ, ಶಿವಕುಮಾರ್ ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ, ಅವ್ರನ್ನೂ ಮುಖ್ಯಮಂತ್ರಿ ಮಾಡೋದು. ಈ ಬಾಲಣ್ಣವ್ರು ನಾನು ಹೇಳ್ತಿದ್ದೆ ಯಾವಾಗ್ಲೂ, ನೀವು ಮೊದಲನೇ ಸರಿ ಯಾವಾಗ ರಾಜಕೀಯ ಶುರು ಮಾಡಿದ್ರೆ ಅದೇ ಪಕ್ಷದಲ್ಲಿ ಇದ್ದಿದ್ರೆ. ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್. ಕಳೆದ ಕನಿಷ್ಠ 4-5 ಮಂದಿ ಒಕ್ಕಲಿಗ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ನಂಜಾವಧೂತ ಶ್ರೀಗಳು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯಿಸಿದ್ದಾರೆ. ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಕನಿಷ್ಠ 4-5 ಮಂದಿ ಸಚಿವ ಸ್ಥಾನ ಕೊಡಬೇಕು ಅಂತ. ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರೇ ಸಿಎಂ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಎಷ್ಟು ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಸಿಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ನಂಜಾವಧೂತ ಶ್ರೀಗಳು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯಿಸಿದ್ದಾರೆ. ಕನಿಷ್ಠ 4-5 ಮಂದಿಗಾದ್ರೂ ಸಚಿವ ಸ್ಥಾನ ಸಿಗಬೇಕು ಅಂತ. ಬಾಲಕೃಷ್ಣರವ್ರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು. ಇವರು ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ. ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗ್ಬಿಡುತ್ತೆ. ಈ ಬಾಲಣ್ಣ ಚಲುವರಾಯಸ್ವಾಮಿರವರು ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಕುಮಾರಣ್ಣವ್ರ ಜೊತೆ ಇದ್ರು ಕುಮಾರಣ್ಣವ್ರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಶಿವಕುಮಾರ್ ಅವ್ರ ಜೊತೆ ಹೋಗ್ಬಿಟ್ರು. ನಾನು ಹೇಳಿದೆ, ನೀವೆಲ್ಲ ಹೋಗಿದ್ದೀರಾ, ಶಿವಕುಮಾರ್ ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ, ಅವ್ರನ್ನೂ ಮುಖ್ಯಮಂತ್ರಿ ಮಾಡೋದು. ಈ ಬಾಲಣ್ಣವ್ರು ನಾನು ಹೇಳ್ತಿದ್ದೆ ಯಾವಾಗ್ಲೂ, ನೀವು ಮೊದಲನೇ ಸರಿ ಯಾವಾಗ ರಾಜಕೀಯ ಶುರು ಮಾಡಿದ್ರೆ ಅದೇ ಪಕ್ಷದಲ್ಲಿ ಇದ್ದಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.